ಆಗಸ್ಟ್ 19ರಿಂದ 28ರವರೆಗೆ ಗದಗ ಗಂಗಿ ಬಸವೇಶ್ವರ ಹತ್ತಿರವಿರುವ ದ್ಯಾಮವ್ವ ದುರ್ಗವ್ವರ ಜಾತ್ರೆ ಸುವರ್ಣ ನಾರ್ಗಾಡ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವ ಈ ದ್ಯಾಮವ್ವ ದುರ್ಗವ್ವರ ಜಾತ್ರೆ ವಿಜೃಂಭಣೆಯಿಂದ ನಡೆಯುತ್ತದೆ. ಆದರೆ ಕಳೆದ ಬಾರಿ ಕೊರೋನಾ ಮಹಾಮಾರಿ ಬಂದಿದ್ದರಿಂದ 18 ವರ್ಷಕ್ಕೆ ಮಾಡ್ತಾ ಇದ್ದೇವೆ. ಗದಗ ಬೆಟಗೇರಿ ಅವಳಿ ನಗರದ ಜನತೆ ಈ ಜಾತ್ರೆಗೆ ಬಂದು ಯಶಸ್ವಿಗೊಳಿಸಿ 9 ದಿನಗಳ ಕಾಲ ನಡೆಯುವ ಈ ಜಾತ್ರೆ ಪ್ರತಿದಿನ ಒಂದೊಂದು ಕಾರ್ಯಕ್ರಮ ಇರುತ್ತದೆ. ಹಾಗಾಗಿ ಈ ಜಾತ್ರೆಗೆ ಎಲ್ಲರೂ ಬಂದು ದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಹೇಳಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಕುಮಾರ್, NPS TV 4 ಗದಗ. ಸ್ಪರ್ಧೆ 19ನೇ ತಾರೀಕಿಗೆ 10 ಗಂಟೆಯಿಂದ 11 ಗಂಟೆ ಮಟ್ಟ 1 ತಾಸು ಕಾರ್ಯಕ್ರಮ ಇದ್ದದ. ರಂಗೋಲಿ ಸ್ಪರ್ಧೆ ಇಟ್ಟಿವಿ. ದ್ಯಾಮವ್ವ ಕಟ್ಟಿ ಅಂತ ಇದ್ದವರಿಗೆ ಅವೆಲ್ಲ ಪಾರ್ಟಿಸಿಪೇಟ್ ಮಾಡಕ್ಕೆ ಲಿಸ್ಟ್ ಬಂದ ಒಂದು 50 ಮಂದಿನೂ ಈಗಾಗಲೇ ಕೊಟ್ಟಾರ, ಇನ್ನ ಕೊಡಾಕತ್ತಾರ. ಅದ್ರಾಗೆಲ್ಲ ಒಂದ್ ಸ್ವಲ್ಪ ಕಮಿಟಿ ಮಾಡೀವಿ, ಅವ್ರದ್ದು ಅಂಡರ್ದಾಗ ಹೋಗ್ತೈತಿ ಇದು. ಆಮೇಲೆ 20ನೇ ತಾರೀಕಿಗೆ ರುದ್ರಪಠಣ, ಅದು ಈಗಾಗಲೇ ಲಿಸ್ಟ್ ಚಲೋನೂ ಆಗೈತಿ. ರುದ್ರಪಠಣ ಮುಂಜಾನೆ 10:00 ಸ್ಟಾರ್ಟ್ ಆಗ್ತೈತಿ. ಬೇರೆ ಕಡೆಯಿಂದ ಬಾಳ ಮಂದಿ ಕೊಟ್ಟಾರ ಹೆಸರು, ಅವ್ರು ಯಾರು ರುದ್ರಪಠಣ. ಆಮೇಲೆ ಅವ್ರಿಗೆ ಬಳ್ಳೆ ಉಡಿ ತುಂಬೋ ಕಾರ್ಯಕ್ರಮನೂ ಇಟ್ಕೊಂಡಿವಿ. ಅನ್ನ ಸಂತರ್ಪಣೆ ಇರ್ತೈತಿ, ಅದನ್ನೂ ಐತಿ ಅವತ್ತೆಲ್ಲಾನು. ಆಮೇಲೆ 22ನೇ ತಾರೀಕಿಗೆ ಲಲಿತ ಸಹಸ್ರನಾಮ, ಅವತ್ತು ಉಡಿ ತುಂಬೋ ಕಾರ್ಯಕ್ರಮ. ಅದು ಸೇಮ 10:00 ಸ್ಟಾರ್ಟ್ ಆಗ್ತೈತಿ. ಬೇರೆ ಎಲ್ಲಾ ಸಂಘಟನೆದವ್ರು ಅದಾರ, ಲಲಿತಾ ಸಹಸ್ರನಾಮ ಮಾಡಿದವರು ಅವ್ರು ಯಾರು ಅದನ್ನ ಪಠಣ ಮಾಡ್ತಾರ. ಒಂದು 500 ಮಂದಿ ನಾವು ಇಟ್ಕೊಂಡಿದ್ವಿ ಎಸ್ಟಿಮೇಟ್. ಆಮೇಲೆ ರುದ್ರದ ಮಾತ್ರ ಒಂದ್ 300 ಮಂದಿ, ಹೆಚ್ಚು ಕಮ್ಮಿ ಇನ್ನ ಹೆಚ್ಚಿಗೆ ಆಗ್ಬೋದು, ಹಂಗ ಕಮ್ಮಿ ಅಂತೂ ಆಗುದಿಲ್ಲ. 25ನೇ ತಾರೀಕಿಗೆ ಅಂತ ಎಲ್ಲಾರ್ಗು ಇದು ಉಡಿ ತುಂಬೋ ಕಾರ್ಯಕ್ರಮ. ಒಳ್ಳೆ ಮಹಿಳೆಯರಿಗೆ ಒಳ್ಳೆ ನಾವು ಉಡಿ ತುಂಬ್ತೀವಿ, ಅವ್ರು ದೇವಿ ತುಂಬ್ತಾರ. ಒಳ್ಳೆ ಮಹಿಳೆಯರಿಗೆ ಉಡಿ ತುಂಬೋ ಕಾರ್ಯಕ್ರಮ ನಾವು ಇಟ್ಕೊಂಡಿವಿ. ಅಂತ ಎಷ್ಟು ಮಂದಿ ಬರ್ತಾರ? ಒಂದ್ 40,000 ಎಸ್ಟಿಮೇಟ್ ಐತಿ. ಅದು ಹೆಚ್ಚಿಗೆನೂ ಆಗ್ಬೋದು, ಅಷ್ಟು ಮಂದಿಗೂ ಉಡಿ ತುಂಬೋದು ಅಂತ ನಾವು ಇದು ಮಾಡ್ಕೊಂಡಿವಿ. ಆಮೇಲೆ ಡೈಲಿ ಈಗ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಐತಿ. ಅನ್ನ ಸಂತರ್ಪಣೆಗೆ ಹೆಣ್ಮಕ್ಳನ್ನ ನೀಡು ಅವರೇ ಮುಂದೆ ಬಂದಾರ. ವಿವಿಧ ಸಂಘಟನೆಗಳಿಂದ ಅವರ ಮುಂದೆ ಬಂದ ನಾವು ನೀಡ್ತೀವಿ ಅಂತ ಹೇಳಿ ಅವ್ರು ಇದು ಮಾಡ್ಯಾರ. ಈಗಾಗಲೇ ಗ್ರೂಪ್ ಮಾಡಿದ್ದೀವಿ. ಡೈಲಿ ಒಬ್ಬೊಬ್ಬರ ಒಂದು ಸಂಘಟನೆಯಿಂದ 50 ಮಂದಿ ಟಾರ್ಗೆಟ್ ಕೊಟ್ಟಾರ ಕಮಿಟಿಯವರು. 50 ಮಂದಿ ಹೆಣ್ಮಕ್ಳು ಅವ್ರು ಬಂದ ತಾವ ಸೇವೆ ಮಾಡ್ತಾರ. ಹಂಗ ಗ್ರೂಪ್ಗಳು 9 ದಿವಸನು ಅನ್ನ ಸಂತರ್ಪಣೆ ಇರ್ತೈತಿ. ಇಷ್ಟಂತೂ ಕಾರ್ಯಕ್ರಮ ಇದೆ. ಈ ಒಂದು ಶುಭ ಸಂದರ್ಭದಲ್ಲಿ ಬಹಳ ನಮಗೆ ಇವೆಲ್ಲ ವಿಚಾರಗಳು ಬಹಳ ಸಂತೋಷವಾಗುತ್ತದೆ. ಈಗ ಬಜೆಟ್ ಆಗಿ ನಮ್ಮ ಗದಗದಲ್ಲಿ ಗದಗ ಒಕ್ಕಲಿಗೆರೆಯ ರಾಚೋಟೇಶ್ವರ ದೇವಸ್ಥಾನದ ಸಹಯೋಗದಲ್ಲಿರುವಂಥ ದ್ಯಾಮವ್ವ ಹಾಗೂ ದುರ್ಗವ್ವ ದೇವಿಯರ ಒಂದು ಜಾತ್ರಾ ಮಹೋತ್ಸವ, ಹರಿಜಾತ್ರೆ ಅಂತ ಕನ್ಸಿಡರ್ ಮಾಡಿ ಎಲ್ಲ ಭಕ್ತಾದಿಗಳು 18 ವರ್ಷಕ್ಕೊಮ್ಮೆ ಮಾಡುವುದಾಗಿ ಗುರು ಹಿರಿಯರು ನಿಶ್ಚಯಿಸಿದ್ದಾರೆ. ಇದಕ್ಕಿಂತ ಮೊದಲು ಈ ದುರ್ಗಮ್ಮ ಹಾಗೂ ದ್ಯಾಮವ್ವ ದೇವಿಯರ ಪ್ರಸಿದ್ಧಿ ಪೂರ್ವಜರಿಗೆ ಬಹಳ ಗೊತ್ತು. ನಾವು ಇವಾಗ 3 ಸಲ ಆಯ್ತು. ಆದ್ರೆ ಫಸ್ಟ್ ಎಲ್ಲ ಬಹಳ 4-5 ನೋಡಿದವರು ಇದ್ದಾರ. ಆದ್ರೆ ಹಂಗ ಪೂರ್ವಜರು ಒಬ್ಬರಿಂದ ಒಬ್ಬರಿಗೆ ಇದರ ಪ್ರತೀತಿಯನ್ನ ದ್ಯಾಮವ್ವ ಹಾಗೂ ದುರ್ಗಮ್ಮ ಅವರ ಒಂದು ಮಹಿಮೆ, ಅವರ ಒಂದು ಇದು ವಿಚಾರವನ್ನ ಈ ಮುಂದಿನ ಪೀಳಿಗೆಗೆ ಎಲ್ಲ ಹೇಳ್ತಾ ಬಂದಿದ್ದಾರೆ. ಅದರಂತೆ ಹಿಂದಿನ ಪೀಳಿಗೆ ಮಠ ಕೂಡ ಎಲ್ಲರೂ ಅದನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಬಂದಿದ್ದಾರೆ. ಹೀಗಾಗಿ ಈಗ ಒಕ್ಕಲಿಗೆರೆಯವರಿಗೆ ಆಗಸ್ಟ್ 18ರಿಂದ 19ರವರೆಗೆ ದ್ಯಾಮವ್ವ ಹಾಗೂ ದುರ್ಗಮ್ಮ ಅಂದ್ರೆ ನಮ್ಮ ತವರು ಮನೆಗೆ ಬರುವಂತ ಒಂದು ಸಂದರ್ಭ. ಅವಳ ಗಂಡನ ಮನೆ ಕಿಲ್ಲಾವಣೆ, ಅವಳು ಸತತವಾಗಿ ಆ ಕಿಲ್ಲಾವಣೆಯಲ್ಲೇ ಇರ್ತಾಳೆ. ಈಗ 9 ದಿನ ಹೆಣ್ಮಗಳನ್ನ ತವರು ಮನೆಗೆ ಕರ್ಕೊಂಡು ಬಂದು ಹೇಗೆ ಒಂದು ಜಾತ್ರಾ ರೂಪವಾಗಿ ಅವಳನ್ನ ಸಂತೋಷಗೊಳಿಸಿ, ಅವಳನ್ನು ತೃಪ್ತಿಗೊಳಿಸಿ, ಅವಳನ್ನ ಬಹಳ ವಿಜೃಂಭಣೆಯಿಂದ ನೋಡಿಕೊಂಡು ಅವಳನ್ನು ಸಂತುಷ್ಟಗೊಳಿಸಿ ಅವಳನ್ನ ಗಂಡನ ಮನೆಗೆ ಕಳಿಸಿಕೊಡುವಂತ ಪ್ರತೀತಿ ಇಂದ ಪೂರ್ವಜರಿಂದನೂ ಮಾಡ್ತಾ ಬಂದಿದೆ. ಅದನ್ನ ಇವತ್ತಿನ ಪೀಳಿಗೆ ಕೂಡ ಅಷ್ಟು ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದೆ. ಈ ಒಂದು ಜಾತ್ರೆಯ ಪೂರ್ವಾರಿ ಸಿದ್ಧತೆಯನ್ನ ರಾಚೋಟೇಶ್ವರ ಒಕ್ಕಲಿಗೆರೆ ನಮ್ಮ ದ್ಯಾಮವ್ವ ದೇವಿಯ ಗುಡಿ ಹತ್ರ ನಿಂತು ನೋಡುವಂತ ಒಂದು ಸಂಭ್ರಮವನ್ನ ಎಲ್ಲರೂ ಕೂಡಿ ಬಹಳ ಚೆನ್ನಾಗಿ ಸ್ಟೇಜ್ ಹಿಡಿದು ಒಂದು ಕರೆಂಟ್ ಹಿಡಿದು ಎಲ್ಲ ಊರಿಗೆ ಹಬ್ಬ, ಇಡೀ ನಮ್ಮ ಕರ್ನಾಟಕ ಎತ್ತಿ ನೋಡುವಂತ ಹಬ್ಬ.
ಹಾಗಾಗಿ ಹಿಂದೂ ಎಲೆಮರಿ ತಾಯಿಯಿಂದ ಎಲ್ಲರೂ ಒಂದು ಯುವಶಕ್ತಿ ಆಗಲಿ, ಒಂದು ಹಿರಿಯರಾಗಲಿ ಎಲ್ಲರೂ ಒಟ್ಟುಗೂಡಿ ಬಹಳ ಅರ್ಥವತ್ತಾಗಿ ಮಾಡಿದ್ದಾರೆ. ಯಾಕಂದ್ರೆ ನಾವು ಒಂದ್ ದಿವಸ ಜಾತ್ರೆ ಮಾಡೋದು ದೊಡ್ಡದಲ್ಲ, ಅದಕ್ಕೆ ಮಾಡುವಂತ ಹಿಂದಿನ ತಯಾರಿ ಬಹಳ ಶ್ರಮ ಪಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾವು ಒಂದು ನಮಸ್ಕಾರನೇ ಹೇಳಬೇಕಾದ ಈ ಟೈಮ್ನಲ್ಲಿ ಅವ್ರು ನೆನೆಸ್ಕೋಬೇಕು. ಬಹಳ ಮಾಡಿದ್ದಾರೆ, ದೊಡ್ಡವರು ಸಣ್ಣವರು ಅಂತ ಭೇದ ಭಾವ ಕೂಡ ಇವರಲ್ಲಿ, ಹೀಗಾಗಿ ಬಹಳ ಮಾಡಿದ್ದಾರೆ. ಈ ಒಂದು ದ್ಯಾಮಮ್ಮ ಈಗ ತಮ್ಮ ತವರಿಗೆ ಬಂದು ತಾವು 9 ದಿನ ಎಲ್ಲ ಒಂದು ಸಂಭ್ರಮ ಆಚರಿಸಿ ಹೋದ ನಂತರ ನಮಗ ಸಮಾಜಕ್ಕೆ ಒಂದು ಮುಖ್ಯವಾದ ಕೊಡುಗೆ ಅಂತ ಒಂದು ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ. ಯಾಕಂದ್ರೆ ಎಲ್ಲಾ ಹೆಣ್ಮಕ್ಳು ತವ್ರ ಮನೆಗೆ ಬಂದು ಇವತ್ತಿನ ಟೆಕ್ನಾಲಜಿ ಬಹಳ ಮುಂದೆ ಹೋಗ್ಬಿಟ್ಟು, ಯಾಕಂದ್ರೆ ಯಾರಿಗೆ ಏನ್ ಮಾಡ್ತಾರೋ ಗೊತ್ತಾಗಲ್ಲ ಅಂತಲ್ಲಿ ತಾವು ತವ್ರ ಮನೆ ಅಂತ ಬಂದು ಎಲ್ಲ ತಂದೆ ತಾಯಿ ಅಣ್ಣ ತಮ್ಮ ಅತ್ತಿಗೆ ಎಲ್ಲರಿಗೂ ಸಂತೋಷಗೊಳಿಸಿ ನಲ್ಕೊತ್ತ ಅವ್ರಿಗೆ ಆಶೀರ್ವಾದ ಮಾಡಿ ಗಂಡನ ಮನೆಗೆ ಹೋಗುವಂತ ಒಂದು ಸಂದೇಶ ನಮ್ಮ ಸಮಾಜದ ಎಲ್ಲ ಬಂಧು ಬಾಂಧವರಿಗೆ ತಿಳಿಸಿ ಹೋಗ್ತಾರಂತ ನಮ್ಮ ಒಂದು ಅಭಿಪ್ರಾಯ. ಈ ಒಂದು ಜಾತ್ರೆ ಅಂತ ಬಹಳ ಸಂತೋಷವಾಗಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಷ್ಟು ಒಂದು ಈ ಜನರಲ್ಲಿ ಗುರುಪು ಸಂತೋಷ ಸಂಭ್ರಮ ಎದ್ದು ಕಾಣ್ತಾ ಇದೆ. ಎಲ್ರು ಹಿಂದನೆ ಹಾಕದೆ ಬಹಳ ಮಾಡಿದ್ದಾರೆ. ನಿಂತು ನೋಡ್ಬೇಕು, ಇಡೀ ನಮ್ಮ ಕರ್ನಾಟಕದಲ್ಲಿಯೇ ಇಂಥ ಜಾತ್ರೆ ನಡ್ತೈತಿ ಅನ್ನೋದು ನಮ್ಗೆ ಗೊತ್ತಿಲ್ಲ. ಚೆನ್ನಾಗಿ ಮಾಡಿದ್ದಾರೆ, ಬಹಳ ಸಂತೋಷ. ಊಟದ ವ್ಯವಸ್ಥೆ ಬಹಳ ಅಚ್ಚುಕಟ್ಟದ ರೀತಿಯಿಂದ ಎಲ್ಲ ನಮ್ಮ ಒಕ್ಕಲಿಗರ ಸಹೋದರರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಉಡಿ ತುಂಬು ಕಾರ್ಯಕ್ರಮ 25 ಆಗಸ್ಟ್ 8ನೇ ತಿಂಗಳ 25ನೇ ತಾರೀಕು ಇಡೀ ನಮ್ಮ ಧಾರ್ಮಿಕವಾಗಿ ಉಡಿ ತುಂಬು ಕಾರ್ಯಕ್ರಮ ಇಡೀ ಗದಗ ಬಟ್ಟಿಗೆಯಲ್ಲಿ ಅವಳಿ ನಗರದಲ್ಲಿ ಎಲ್ಲರಿಗೂ ಅದರ ಪ್ರತೀತಿಯನ್ನ ಹೇಳಿದ್ದಾರೆ. ಎಲ್ಲರೂ ಒಂದೇ ದಿವಸ ಉಡಿ ತುಂಬಿ ಸಂಭ್ರಮಿಸಿ 26ನೇ ತಾರೀಕು ಕಿಲ್ಲಾವನಿಗೆ ಅವಳ ಗಂಡನ ಮನೆಗೆ ಬಹಳ ಸಂತೋಷದಿಂದ ನಾವು ಒಕ್ಕಲಿಯವರನ್ನೇ ತವರು ಮನೆಯವರು ಅವರನ್ನ ಬಹಳ ಒಂದು